KCET ಎಕ್ಸಾಮ್ನ 75% ಪ್ರಿಪರೇಷನ್ ಆಯಿತು. ಅಡಿಷನಲ್ ಟಿಪ್ಸ್ ಅನ್ನ ಹೇಳೋದಾದ್ರೆ, ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. KCET ಎಕ್ಸಾಮ್ 2024 ದಿನ ಬರಿತಾ ಇರುವಂತಹ ವಿದ್ಯಾರ್ಥಿಗಳಲ್ಲಿ ಕೆಲವು ಪ್ರಶ್ನೆಗಳನ್ನು ನಾನು ಕೇಳಬೇಕು. ನಿಮ್ಮ ಟಾರ್ಗೆಟ್ ರ್ಯಾಂಕ್ ಎಷ್ಟು, ನಂತರ ಯಾವ ಕಾಲೇಜಿನಲ್ಲಿ ಯಾವ ಬ್ರಾಂಚ್ನಲ್ಲಿ ಸ್ಟಡಿ ಮಾಡಬೇಕು ಅಂತಿದ್ರೆ. ಈ ಕ್ವಶನ್ ಅನ್ನ ಯಾಕೆ ಕೇಳಿದೆ ಅಂತಂದ್ರೆ, ಈ ಪ್ರಶ್ನೆಗಳಿಗೆ ಉತ್ತರ ವಿದ್ಯಾರ್ಥಿಗಳ ಬಳಿ ಇರಬೇಕು. ಯಾಕಂತಂದ್ರೆ ಈ ಕ್ವಶನ್ಗಳಿಗೆ ಆನ್ಸರ್ ವಿದ್ಯಾರ್ಥಿಗಳಿಗೆ ಗೊತ್ತಿದ್ರೆ ಅವರ ಗೋಲ್ ಸೆಟ್ ಆಗತ್ತೆ. ಗೋಲ್ ಸೆಟ್ ಆಯಿತು ಅಂತ ಹೇಳಿದ್ರೆ ಅವರಿಗೆ ಪ್ರಿಪ್ರೇಷನ್ ಮಾಡಬೇಕು ಅಂತ ಮೋಟಿವೇಶನ್ ಸಿಗತ್ತೆ. ನಂತರ ಸರಿಯಾದ ಡೈರೆಕ್ಷನ್ ಅಲ್ಲಿ ಪ್ರಿಪ್ರೇಷನ್ ಆಯಿತು ಅಂತ ಹೇಳಿದ್ರೆ ಅವರ ಗೋಲ್ ಅಚೀವ್ ಆಗತ್ತೆ. ಅಂದ್ರೆ ನಿಮ್ಮ ಗೋಲ್ ಅಚೀವ್ ಆಗತ್ತೆ. ಅದಕ್ಕೋಸ್ಕರನೇ ಈಗೇನು ಪ್ರಶ್ನೆಗಳನ್ನ ಕೇಳಿದೆ ಅವಳಿಗೆ ಉತ್ತರ ನಿಮ್ಗೆ ಆಲ್ರೆಡಿ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ. ಇಲ್ಲದೇ ಇದ್ರೆ ಯಾವ ಕಾಲೇಜ್ ಸ್ಟಡಿ ಮಾಡಬೇಕು, ಯಾವ ಬ್ರಾಂಚ್ನಲ್ಲಿ ಸ್ಟಡಿ ಮಾಡಬೇಕು, ನಂತರ ಆ ಕಾಲೇಜಲ್ಲಿ ಅಡ್ಮಿಷನ್ ಸಿಗಬೇಕು ಅಂತ ಹೇಳಿದ್ರೆ ನನಗೆ ಎಷ್ಟು ರ್ಯಾಂಕ್ ಬೇಕು ಇದನ್ನ ಡಿಸೈಡ್ ಮಾಡಿ, ಅದ್ರ ಗೋಲ್ ಸೆಟ್ ಮಾಡ್ಕೊಳ್ಳಿ. ಅದರ ನಂತರ ಡೈರೆಕ್ಷನ್ ಏನಿದೆ ಅದನ್ನ ನಿಮಗೆ ನಾನು ಸೆಟ್ ಮಾಡ್ಕೊಡ್ತೀನಿ. ಸರಿನಾ? ಸರಿ, ಈಗ KCET ಎಕ್ಸಾಮ್ 2024 ಇದಕ್ಕೆ ಸಂಬಂಧಿಸಿದಂತೆ, ಅದರಲ್ಲೂ ಕೂಡ ಫಿಸಿಕ್ಸ್ ಸಬ್ಜೆಕ್ಟ್ಗೆ ಸಂಬಂಧಿಸಿದಂತೆ 60 ಮಾರ್ಕ್ಸ್ನ ಎಕ್ಸಾಮ್ ಆಗತ್ತೆ. ನಂತರ ವಿದ್ಯಾರ್ಥಿಗಳು ಪ್ರಶ್ನೆನ ಕೇಳಿದ್ರು, ಫಸ್ಟ್ PUC ಹಾಗೆ ಸೆಕೆಂಡ್ PUC ಸಿಲೆಬಸ್ನ ವೇಟೇಜ್ ಎಷ್ಟಿರುತ್ತೆ? ಒಬ್ಬ ಸ್ಟೂಡೆಂಟ್ ಕಮೆಂಟ್ ಮಾಡಿದ್ರು, ಏನಂತ ಹೇಳಿದ್ರೆ ಫಸ್ಟ್ PUCಗೆ ಹಾಗೆ ಸೆಕೆಂಡ್ PUCಗೆ 50% ವೇಟೇಜ್ ಇರತ್ತಾ ಅಂತ ಕೇಳಿದ್ರು. ಇಲ್ಲ, ಸೆಕೆಂಡ್ PUC ಸಿಲೆಬಸ್ಗೆ ಜಾಸ್ತಿ ವೇಟೇಜ್ ಇರುತ್ತೆ, ಫಸ್ಟ್ PUC ಸಿಲೆಬಸ್ಗೆ ಕಡಿಮೆ ವೇಟೇಜ್ ಇರುತ್ತೆ. ನಮಗೆಲ್ಲ ಗೊತ್ತಿರೋ ರೀತಿ KCET ಎಕ್ಸಾಮ್ನಲ್ಲಿ ಫಿಸಿಕ್ಸ್ ಸಬ್ಜೆಕ್ಟ್ನ 60 ಮಾರ್ಕ್ಸ್ನ ಎಕ್ಸಾಮ್ ಆಗುತ್ತೆ. ಆ 60 ಮಾರ್ಕ್ಸ್ನ ಎಕ್ಸಾಮ್ನಲ್ಲಿ ಅಪ್ರಾಕ್ಸಿಮೇಟ್ಲಿ 75% ಅಂದರೆ 45 ಕ್ವಶನ್ಸ್ ಸೆಕೆಂಡ್ PUC ಸಿಲೆಬಸ್ ಇಂದ ಬರುತ್ತೆ. ನಂತರ 25% ಕ್ವಶನ್ಸ್ ಅಂದರೆ ಸುಮಾರು ಒಂದು 15 ಕ್ವಶನ್ ಅದು ಫಸ್ಟ್ PUC ಸಿಲೆಬಸ್ ಇಂದ ಬರುತ್ತೆ. ಹಾಗಿದ್ರೆ ನಿಮ್ಮ ಪ್ರಿಪ್ರೇಷನ್ ಏನಿದೆ ಅದು ಯಾವ ಸಿಲೆಬಸ್ನಿಂದ ಸ್ಟಾರ್ಟ್ ಮಾಡ್ತೀರಾ? ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈಗ ನಾನು ನಿಮಗೆ ಸಜೆಷನ್ ಅನ್ನ ಕೊಡೋದಾದ್ರೆ ಸೆಕೆಂಡ್ PUC ಸಿಲೆಬಸ್ನಿಂದ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ. ಯಾಕಂತ ಹೇಳಿದ್ರೆ ಇದರಿಂದ ನಿಮಗೆ ಸೆಕೆಂಡ್ PUC ಬೋರ್ಡ್ ಎಕ್ಸಾಮ್ಗೂ ಕೂಡ ಹೆಲ್ಪ್ ಆಗುತ್ತೆ. ಅದರ ನಂತರ KCET ಎಕ್ಸಾಮಲ್ಲಿ ಜಾಸ್ತಿ ವೇಟೇಜ್ ಇರೋದು ಸೆಕೆಂಡ್ PUC ಸಿಲೆಬಸ್ಗೆ. ಅದಕ್ಕೋಸ್ಕರ ನೀವು ಬೋರ್ಡ್ ಎಕ್ಸಾಮ್ ಪ್ರಿಪ್ರೇಷನ್ ನಡೀತಾನೆ, KCET ಎಕ್ಸಾಮ್ ಪ್ರಿಪ್ರೇಷನ್ ಕೂಡ ನಡೆಸಬಹುದು. ಇದರಿಂದ KCET ಎಕ್ಸಾಮ್ನ ಮೇಜರ್ ಪ್ರಿಪ್ರೇಷನ್ ನಿಮ್ಮದು ಆಗಿರುತ್ತೆ. ಅದಕ್ಕೋಸ್ಕರ ಸೆಕೆಂಡ್ PUC ಸಿಲೆಬಸ್ನಿಂದ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿ. ನಂತರ ಫಿಸಿಕ್ಸ್ ಸಬ್ಜೆಕ್ಟ್ ಏನಿದೆ ಅದಕ್ಕೆ ಸಂಬಂಧಿಸಿದಂತೆ ಈಗ ಯಾವ್ಯಾವ ಚಾಪ್ಟರ್ಗೆ ಎಷ್ಟು ವೇಟೇಜ್ ಇದೆ, ಹಾಗೆ ಆ ಚಾಪ್ಟರ್ಲೂ ಕೂಡ ಯಾವ ಯಾವ ಕಾನ್ಸೆಪ್ಟ್ಗಳು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿರುತ್ತೆ. ಇದು ಕೂಡ ವಿದ್ಯಾರ್ಥಿಗಳಿಗೆ ಗೊತ್ತಿದ್ರೆ ಏನಾಗುತ್ತೆ, ಅವ್ರ ಪ್ರಿಪ್ರೇಷನ್ ತುಂಬ ಚೆನ್ನಾಗಾಗತ್ತೆ. ಯಾಕಂತಂದರೆ ಹಲವಾರು ವಿದ್ಯಾರ್ಥಿಗಳಿಗೆ ಯಾವ್ಯಾವ ಚಾಪ್ಟರ್ಗೆ ಎಷ್ಟು ವೇಟೇಜ್ ಇದೆ, ಯಾವ ಚಾಪ್ಟರ್ಗಳು ಇಂಪಾರ್ಟೆಂಟ್ ಅದು ಗೊತ್ತಿರೋಲ್ಲ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಯಾವುದೊಂದು ಚಾಪ್ಟರ್ಗೆ ಅವ್ರು ತುಂಬ ಟೈಮನ್ನು ಇನ್ವೆಸ್ಟ್ ಮಾಡಿ ಪ್ರಿಪ್ರೇಷನ್ ನಡೆಸ್ತಾರೆ, ಬಟ್ ಅದರಿಂದ KCET ಎಕ್ಸಾಮಲ್ಲಿ ಜಾಸ್ತಿ ಕ್ವಶನ್ನೇ ಬರೋಲ್ಲ. ಮತ್ತೊಂದು ಯಾವುದೋ ಒಂದು ಚಾಪ್ಟರ್ ತುಂಬ ಕ್ವಶನ್ ಬರುತ್ತೆ, ಅದು ಅವರಿಗೆ ಗೊತ್ತಿರಲ್ಲ ಅದು ಇಂಪಾರ್ಟೆಂಟ್ ಚಾಪ್ಟರ್ ಅಂತ. ಅದಕ್ಕೋಸ್ಕರ ಅದರ ಪ್ರಿಪ್ರೇಷನ್ ಮಾಡಿರಲ್ಲ, ಎಕ್ಸಾಮ್ನಲ್ಲಿ ಜಾಸ್ತಿ ಮಾರ್ಕ್ಸ್ ಕಳ್ಕೊಳ್ತಾರೆ. ಅದೇ ಯಾವ ಚಾಪ್ಟರ್ಗೆ ಇಂಪಾರ್ಟೆನ್ಸ್ ಇದೆ ಆ ಚಾಪ್ಟರ್ಗೆ ನಾವು ಜಾಸ್ತಿ ಟೈಮನ್ನು ಕೊಟ್ಟು ಜಾಸ್ತಿ ಪ್ರಿಪ್ರೇಷನ್ ನಡೆಸಿದ್ರೆ ಏನಾಗುತ್ತೆ, KCET ಎಕ್ಸಾಮ್ ತುಂಬ ಒಳ್ಳೆ ಮಾರ್ಕ್ಸನ್ನು ಪಡೆದುಕೊಳ್ಳೋದಕ್ಕಾಗುತ್ತೆ. ಅದಕ್ಕೋಸ್ಕರನೇ ಈ ವಿಡಿಯೋದಲ್ಲಿ ನಾವು ಫಿಸಿಕ್ಸ್ ಸಬ್ಜೆಕ್ಟ್ನಲ್ಲಿ ಯಾವ್ಯಾವ ಚಾಪ್ಟರ್ಗಳು ತುಂಬ ಇಂಪಾರ್ಟೆಂಟ್, ನಂತರ ಅವುಗಳದ್ದು ಕೂಡ ಯಾವ್ಯಾವ ಕಾನ್ಸೆಪ್ಟ್ಗಳು ತುಂಬ ಇಂಪಾರ್ಟೆಂಟ್ ಅವುಗಳನ್ನು ತಿಳಿದುಕೊಳ್ತಿದೆ. ಈಗ ಒಂದೊಂದೇ ಚಾಪ್ಟರ್ನ ಡೀಟೇಲ್ಸನ್ನು ತಿಳಿದುಕೊಳ್ತಾ ಹೋಗೋಣ. ಅದಕ್ಕಿಂತ ಮೊದಲು ಈ ಚಾನಲ್ಗೆ ಮೊದಲ ಬಾರಿಗೆ ವಿಸಿಟ್ ಮಾಡಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ತಪ್ಪದೆ ಲೈಕ್ ಮಾಡಿ. ಸರಿ, ಈಗ ವಿಷಯಗಳನ್ನು ತಿಳಿದುಕೊಳ್ತಾ ಹೋಗೋಣ. ಫಸ್ಟ್ ಚಾಪ್ಟರ್ ಯಾವುದು? ಇಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್. ಈ ಚಾಪ್ಟರ್ಗೆ ನೀವೀಗ ಒಂದು 10 ರಿಂದ 12 ವರ್ಷದ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ನ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ 3 to 4 ಮಾರ್ಕ್ಸ್ ವೇಟೇಜ್ ಇರತ್ತೆ ಅಂತ. ಈ 3 to 4 ಮಾರ್ಕ್ಸ್ ವೇಟೇಜ್ ಕಡಿಮೆನಾ? ಇಲ್ಲ, KCET ಎಕ್ಸಾಮ್ ದೃಷ್ಟಿಯಿಂದ 3 to 4 ಮಾರ್ಕ್ಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಿದ್ರೆ ಈ ಫಸ್ಟ್ ಚಾಪ್ಟರ್ ಏನಿದೆ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್, ಇದು ಇಂಪಾರ್ಟೆಂಟ್ ಚಾಪ್ಟರ್. ಇದರ ಪ್ರಿಪ್ರೇಷನ್ನ ವಿದ್ಯಾರ್ಥಿಗಳು ಮಾಡಲೇಬೇಕು. ಇದರಲ್ಲಿ ಯಾವ್ಯಾವ ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಅದನ್ನು ತಿಳ್ಕೊಳ್ಳೋದಾದ್ರೆ ಎಲೆಕ್ಟ್ರಿಕ್ ಫೀಲ್ಡ್ಸ್, ಅದ್ರ ನಂತರ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಸ್ಟಡಿ ಮಾಡಿದ್ರಲ್ವಾ, ಪ್ರಾಪರ್ಟೀಸ್, ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಅದ್ರ ನಂತರ ಗಾಸ್ ಲಾ ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್, ಅದ್ರ ನಂತರ ಕೂಲಾಮ್ಸ್ ಲಾ ಏನಿತ್ತು
ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ನಂತರ ವಿದ್ಯಾರ್ಥಿಗಳು ಈ ಫಿಸಿಕ್ಸ್ ಸಬ್ಜೆಕ್ಟ್ಗೆ ಸಂಬಂಧಿಸಿದಂತೆ ಫಾರ್ಮುಲಾ ಬುಕ್ ಅನ್ನ ಮಾಡಿ ಇಟ್ಕೊಂಡಿರಿ. ಅಂದ್ರೆ ಪ್ರತಿ ಚಾಪ್ಟರ್ ಇರುವಂತಹ ಫಾರ್ಮುಲಾ ಅದನ್ನ ಲಿಸ್ಟ್ ಮಾಡ್ಕೊಳ್ಳಿ. ಅದರ ನಂತರ ಅದರಲ್ಲಿ ಇರುವಂತಹ ಟರ್ಮ್ಸ್ ಯಾವುದು ಅದು ಕೂಡ ವಿದ್ಯಾರ್ಥಿಗಳು ಗೊತ್ತಿರಬೇಕು. ಅಂದ್ರೆ ಯಾವುದೇ ಒಂದು ಫಾರ್ಮುಲಾದಲ್ಲಿ ಯಾವುದೇ ಒಂದೆರಡು ಫಿಸಿಕಲ್ ಕ್ವಾಂಟಿಟೀಸ್ ಇದಾವೆ, ಅವುಗಳ ನಡುವಿನ ರಿಲೇಷನ್ಸ್ ಏನು ಅದು ಕೂಡ ವಿದ್ಯಾರ್ಥಿಗಳು ಗೊತ್ತಿರಬೇಕು. ಸರಿನಾ? ಇದರಿಂದ KCET ಎಕ್ಸಾಮ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ಅನ್ನ ಪಡೆದುಕೊಳ್ಳೋದಕ್ಕಾಗತ್ತೆ. ಸರಿ, ಹಾಗಿದ್ರೆ ಫಸ್ಟ್ ಚಾಪ್ಟರ್ ಅಲ್ಲಿ ಇವಿಷ್ಟು ಕಾನ್ಸೆಪ್ಟ್ಗಳು ಇಂಪಾರ್ಟೆಂಟ್ ಆಯಿತು. ಹಾಗೆ ಫಸ್ಟ್ ಚಾಪ್ಟರ್ಗೆ 3 to 4 ಮಾರ್ಕ್ಸ್ ವೇಟೇಜ್ ಇದೆ. ಹಾಗಾದ್ರೆ ಸೆಕೆಂಡ್ ಚಾಪ್ಟರ್ ಯಾವುದು? ಸೆಕೆಂಡ್ ಚಾಪ್ಟರ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟನ್ಸ್. ಈ ಚಾಪ್ಟರ್ಗೂ ಕೂಡ 3 to 4 ಮಾರ್ಕ್ಸ್ ವೇಟೇಜ್ ಇದೆ. ನಂತರ ಇದರಲ್ಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳು ಯಾವುದು ಅಂತ ತಿಳ್ಕೊಳ್ಳೋದಾದ್ರೆ ಕಾಂಬಿನೇಷನ್ ಆಫ್ ಕೆಪಾಸಿಟರ್ಸ್ ಅದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿರುತ್ತೆ. ಅದರ ನಂತರ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್, ಎನರ್ಜಿ ಸ್ಟೋರ್ಡ್ ಇನ್ ಕೆಪಾಸಿಟರ್, ಅದರ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಅದು ವಿದ್ಯಾರ್ಥಿಗಳು ಗೊತ್ತಿರಬೇಕು. ಅದರ ನಂತರ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್, ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್, ನಂತರ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಡ್ಯೂ ಟು ಎ ಡೈಪೋಲ್. ಈ ಎಲ್ಲ ಕಾನ್ಸೆಪ್ಟ್ಗಳು ವಿದ್ಯಾರ್ಥಿಗಳಿಗೆ ಗೊತ್ತಿರಬೇಕು. ಅಥವಾ ಇವುಗಳಿಗೆ ಸಂಬಂಧಂತಹ ಕ್ವಶನ್ಸ್ ಏನಿರುತ್ತೆ ಅದನ್ನ ಸಾಲ್ವ್ ಮಾಡಿ. ಅಂದ್ರೆ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ ಇರುತ್ತೆ, ಅದನ್ನ ಸಾಲ್ವ್ ಮಾಡಿ. ಅಥವಾ KCETಗೆ ಅಂತಾನೆ ಪರ್ಟಿಕ್ಯುಲರ್ ಬುಕ್ಸ್ ಇದಾವೆ, ಅವುಗಳಲ್ಲಿ KCET ಯಾವ್ಯಾವ ರೀತಿ ಕ್ವಶನ್ಸ್ ಬರಬಹುದು ಅದಕ್ಕೆ ರಿಲೇಟೆಡ್ ಕ್ವಶನ್ಗಳು ಇರುತ್ತೆ, ಅವುಗಳನ್ನು ಸಾಲ್ವ್ ಮಾಡಿ. ಸಾಲ್ವ್ ಮಾಡೋದು ಅಂತ ಹೇಳಿದ್ರೆ ಟ್ರಿಕ್ಸ್ ಅನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಕೇವಲ ಸಾಲ್ವ್ ಮಾಡಿದ್ರೆ ಸಾಕಾಗಲ್ಲ. ಅಂದ್ರೆ ಯಾವ್ದೊಂದು ಕ್ವಶನ್ ಕೊಟ್ಟಿದ್ದಾರೆ ಅದೇ ರೀತಿ ಕ್ವಶನ್ ಕೊಟ್ಟರೆ ನಾ ಸಾಲ್ವ್ ಮಾಡ್ತೀನಿ, ಆ ರೀತಿ ಇದ್ರೆ ಆಗಲ್ಲ. ನೀವು ಟ್ರಿಕ್ಸ್ ಅನ್ನ ಅರ್ಥ ಮಾಡ್ಕೊಳ್ಬೇಕು. ಅಂದ್ರೆ ಆ ಕ್ವಶನ್ ಯಾವ ರೀತಿ ಸಾಲ್ವ್ ಮಾಡಿದ್ದಾರೆ, ಈಗ ಸಿಮಿಲರ್ ಕ್ವಶನ್ ಕೇಳಿದ್ರೆ ಯಾವ ರೀತಿ ಸಾಲ್ವ್ ಮಾಡೋದಕ್ಕೆ ಆಗತ್ತೆ, ಆ ಟ್ರಿಕ್ಸ್ ನಿಮ್ಗೆ ಗೊತ್ತಿರಬೇಕು. ಸೊ ಯಾವಾಗಲೂ ಈ KCET ಎಕ್ಸಾಮ್ ಪ್ರಿಪರೇಷನ್ ನಡೆಸಬೇಕಾದ್ರೆ ಟ್ರಿಕ್ಸ್ ಅನ್ನ ಅರ್ಥ ಮಾಡ್ಕೊಳ್ಬೇಕು. ಸರಿನಾ? ಸರಿ, ಹಾಗಿದ್ರೆ ಈ ಸೆಕೆಂಡ್ ಚಾಪ್ಟರ್ ಬಗ್ಗೆ ಕೂಡ ಆಯ್ತು. ಸೆಕೆಂಡ್ ಚಾಪ್ಟರ್ ಇಂದ 3 to 4 ಮಾರ್ಕ್ಸ್ ಬರೋ ಚಾನ್ಸಸ್ ಇರುತ್ತೆ. ಅದ್ರ ನೆಕ್ಸ್ಟ್ ಯಾವುದು? ಕರೆಂಟ್ ಎಲೆಕ್ಟ್ರಿಸಿಟಿ, ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಯಾಕಂತ ಹೇಳಿದ್ರೆ ಈ ಚಾಪ್ಟರ್ನ ವೇಟೇಜ್ ತುಂಬಾ ಜಾಸ್ತಿ ಇದೆ. ಎಷ್ಟು ಅಂತ ಹೇಳಿದ್ರೆ 5 to 6 ಮಾರ್ಕ್ಸ್. KCET ಎಕ್ಸಾಮ್ ನಲ್ಲಿ 5 ರಿಂದ 6 ಕ್ವಶನ್ಸ್ ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರ್ ಇಂದ ಬರುತ್ತೆ. ಹಾಗಿದ್ರೆ ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರ್ ನಲ್ಲಿ ಇಂಪಾರ್ಟೆಂಟ್ ಇರುವಂತಹ ಕಾನ್ಸೆಪ್ಟ್ಗಳು ಯಾವ್ಯಾವುದು? ಓಮ್ಸ್ ಲಾ, ಅದರ ನಂತರ ಈ ಟೆಂಪರೇಚರ್ ಡಿಪೆಂಡೆಂಟ್ ರೆಸಿಸ್ಟೆನ್ಸ್, ನಂತರ ಸೆಲ್ಸ್ ಇನ್ ಪ್ಯಾರಲಲ್, ಸೆಲ್ಸ್ ಇನ್ ಸೀರೀಸ್, ಅದಂತರ ಇಂಟರ್ನಲ್ ರೆಸಿಸ್ಟೆನ್ಸ್, ನಂತರ EMF. ಈ ಎಲ್ಲ ಕಾನ್ಸೆಪ್ಟ್ಗಳು ಏನಿದಾವೆ ಇವುಗಳ ಮೇಲೆ ವಿದ್ಯಾರ್ಥಿಗಳಿಗೆ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡೋದಕ್ಕೆ ಬರಬೇಕು. ಹಾಗೆ ಈ ಎಲ್ಲ ಕಾನ್ಸೆಪ್ಟ್ ಕರೆಕ್ಟ್ ಆಗಿ ಅರ್ಥ ಆಗಿರಬೇಕು. ಹೀಗಿದ್ರೆ ಈ 5 to 6 ಮಾರ್ಕ್ಸ್ ಅನ್ನ ಈಸಿಯಾಗಿ ಪಡೆದುಕೊಳ್ಬಹುದು. ಅದರ ನೆಕ್ಸ್ಟ್ ಚಾಪ್ಟರ್ ಯಾವುದು? ಅದರ ನೆಕ್ಸ್ಟ್ ಚಾಪ್ಟರ್ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್. ಈ ಚಾಪ್ಟರ್ಗೂ ಕೂಡ 3 to 4 ಮಾರ್ಕ್ಸ್ ಇದೆ. ಈ ಚಾಪ್ಟರ್ ಅಲ್ಲಿ ಯಾವ್ಯಾವ ಕಾನ್ಸೆಪ್ಟ್ಗಳು ಇಂಪಾರ್ಟೆಂಟ್ ಅದನ್ನ ತಿಳ್ಕೊಳ್ಳೋದಾದ್ರೆ ಮೋಷನ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್, ಅದರ ನಂತರ ಮ್ಯಾಗ್ನೆಟಿಕ್ ಫೀಲ್ಡ್ ಆನ್ ದ ಆಕ್ಸಿಸ್ ಆಫ್ ಎ ಸರ್ಕ್ಯುಲರ್ ಲೂಪ್, ಅದಂತರ ಮೂವಿಂಗ್ ಕಾಯಿಲ್ ಗ್ಯಾಲೋಮೀಟರ್, ಅದಂತರ ಬಯೋಟ್ ಸ್ಯಾವರ್ಡ್ಸ್ ಲಾ, ಅದಕ್ಕೆ ರಿಲೇಟೆಡ್ ಕೂಡ ಕ್ವಶನ್ಸ್ ಏನಿರುತ್ತೆ ಅದನ್ನ ಸಾಲ್ವ್ ಮಾಡಿ ಪ್ರಾಕ್ಟೀಸ್ ಮಾಡಿ ಇಟ್ಕೊಂಡ್ರಿ. ಅದಂತರ ಫೋರ್ಸ್ ಬಿಟ್ವೀನ್ ಇನ್ಫೈನೈಟ್ಲಿ ಲಾಂಗ್ ಪ್ಯಾರಲಲ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್, ಅದಕ್ಕೆ ರಿಲೇಟೆಡ್ ಕ್ವಶನ್ಸ್ ಕೂಡ ಅಂದ್ರೆ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ ಅಲ್ಲಿ ಇರುವಂತದ್ದು. ಹಾಗೆ KCET ಅಲ್ಲಿ ಕೇಳುವಂತಹ ಕ್ವಶನ್ಗಳನ್ನ ತಿಳಿಸಿರುವಂತಹ ನೋಟ್ಸ್ ಇರತ್ತಲ್ವಾ ಅಥವಾ ಬುಕ್ಸ್ ಇರತ್ತಲ್ವಾ, ಅದನ್ನ ಪರ್ಚೇಸ್ ಮಾಡಿ ಸಾಲ್ವ್ ಮಾಡಿ. ಇದರ ನೆಕ್ಸ್ಟ್ ಚಾಪ್ಟರ್ ಯಾವುದು ಅದನ್ನ ತಿಳ್ಕೊಳ್ಳೋದಾದ್ರೆ ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್. ಈ ಚಾಪ್ಟರ್ಗೆ 1 or 2 ಮಾರ್ಕ್ಸ್ ವೇಟೇಜ್ ಇರುತ್ತೆ. ಸರಿನಾ? ನಂತರ ಈ ಚಾಪ್ಟರ್ ತುಂಬಾ ಈಸಿ ಚಾಪ್ಟರ್. ಇದರಿಂದ ಯಾವ ರೀತಿ ಕ್ವಶನ್ ಅಥವಾ ಯಾವ ಕಾನ್ಸೆಪ್ಟ್ ಮೇಲೆ ಕ್ವಶನ್ ಅನ್ನ ಕೇಳಿದ್ರೆ ತಿಳ್ಕೊಳ್ಳೋದಾದ್ರೆ ಈಗ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಆಫ್ ಎ ಮಟೀರಿಯಲ್ ಅದ್ರ ಮೇಲೆ ಕ್ವಶನ್ ಕೇಳಬಹುದು. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಏನಿದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ರಿಲೇಟೆಡ್ ಟು ಬಾರ್ ಮ್ಯಾಗ್ನೆಟ್, ಅದಕ್ಕೆ ರಿಲೇಟೆಡ್ ಕ್ವಶನ್ ಅನ್ನ ಕೇಳಬಹುದು. ಅದೇ ರೀತಿ ಮ್ಯಾಗ್ನೆಟೈಸೇಷನ್ ಅದ್ರ ಬಗ್ಗೆ ಕ್ವಶನ್ ಅನ್ನ ಕೇಳಬಹುದು. ಸೊ ಈ ರೀತಿ ಕ್ವಶನ್ ಅನ್ನ ಕೇಳಬಹುದು. ಈಸಿ ಚಾಪ್ಟರ್, ಈಸಿಯಾಗಿ 1 or 2 ಮಾರ್ಕ್ಸ್ನ ವಿದ್ಯಾರ್ಥಿಗಳು KCET ಎಕ್ಸಾಮ್ ನಲ್ಲಿ ಪಡೆದುಕೊಳ್ಬಹುದು. ಇದು ನೆಕ್ಸ್ಟ್ ಚಾಪ್ಟರ್ ಯಾವುದು ಹಾಗಿದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಈ ಚಾಪ್ಟರ್ಗೂ ಕೂಡ 1 or 2 ಮಾರ್ಕ್ಸ್ ವೇಟೇಜ್ ಇರುತ್ತೆ. ನಂತರ ಈ ಚಾಪ್ಟರ್ ಇಂದ ಯಾವ್ಯಾವ ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ ಅದನ್ನ ತಿಳ್ಕೊಳ್ಳೋದಾದ್ರೆ ಈಗ ಫ್ಯಾರಡೇಸ್ ಲಾ ಆಫ್ ಇಂಡಕ್ಷನ್ ಅಂತಿದೆ, ಹಾಗೆ ಸೆಲ್ಫ್ ಇಂಡಕ್ಷನ್, ಮ್ಯೂಚುವಲ್ ಇಂಡಕ್ಷನ್. ಸೊ ಈ ಎಲ್ಲ ಕಾನ್ಸೆಪ್ಟ್ ಏನಿದೆ ಅದನ್ನ ಪ್ರಾಕ್ಟೀಸ್ ಮಾಡಿ, ಅಂದ್ರೆ ಅದಕ್ಕೆ ರಿಲೇಟೆಡ್ ಕ್ವಶನ್ಗಳು ಹಾಗೆ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡಿ ಇಟ್ಕೊಂಡ್ರಿ. ಇದರ ನೆಕ್ಸ್ಟ್ ಚಾಪ್ಟರ್ ಅಲ್ಟರ್ನೇಟಿಂಗ್ ಕರೆಂಟ್. ಈ ಚಾಪ್ಟರ್ಗೆ
3 to 4 ಮಾರ್ಕ್ಸ್ ವೇಟೇಜ್ ಇರುತ್ತೆ. ಈ ಚಾಪ್ಟರ್ಗೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳು ಯಾವುದು ಅಂತ ತಿಳ್ಕೊಳ್ಳೋದಾದ್ರೆ, ಈಗ AC ವೋಲ್ಟೇಜ್ ಅಪ್ಲೈ ಟು ಸೀರೀಸ್ LCR ಸರ್ಕ್ಯೂಟ್, ಅದಕ್ಕೆ ಸಂಬಂಧಂತಹ ಕಾನ್ಸೆಪ್ಟ್ಗಳನ್ನ ಅರ್ಥ ಮಾಡಿ ಇಟ್ಕೊಳ್ಳಿ. ಅದಕ್ಕೆ ಸಂಬಂಧಂತಹ ಫಾರ್ಮುಲಾ ಏನಿದೆ ಅದನ್ನ ಲಿಸ್ಟ್ ಮಾಡಿ ಇಟ್ಕೊಂಡ್ರಿ. ಆ ಫಾರ್ಮುಲಾದಲ್ಲಿ ಇರುವಂತಹ ಟರ್ಮ್ಸ್ ಯಾವುದು, ನಂತರ ಕೆಲವೊಂದು ಕಂಡೀಷನ್ಗಳಲ್ಲಿ ಕೆಲವು ಬದಲಾವಣೆಗಳಾಗತ್ತೆ. ಸೊ ಅದನ್ನು ಕೂಡ ನೆನಪಿನಲ್ಲಿ ಇಟ್ಕೊಂಡ್ರಿ. ಅಂದ್ರೆ ರೆಸೊನೆನ್ಸ್ ಯಾವಾಗ ಆಗತ್ತೆ, ಸೊ ಆ ಎಲ್ಲ ವಿಷಯಗಳು ವಿದ್ಯಾರ್ಥಿಗಳು ಗೊತ್ತಿರಬೇಕು, ಸರಿನಾ. ಅದರ ನಂತರ ಅದೇ ಚಾಪ್ಟರ್ ಅಲ್ಲಿ ಟ್ರಾನ್ಸ್ಫಾರ್ಮರ್ ಬಗ್ಗೆ ಬರುತ್ತೆ, ಅದನ್ನು ಕೂಡ ವಿದ್ಯಾರ್ಥಿ ತಿಳ್ಕೊಳ್ಬೇಕು. ಅದಂತರ ಪವರ್ ಫ್ಯಾಕ್ಟರ್, ಆ ಕಾನ್ಸೆಪ್ಟ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಅದರ ನೆಕ್ಸ್ಟ್ ಚಾಪ್ಟರ್ ಯಾವುದು, ನೆಕ್ಸ್ಟ್ ಚಾಪ್ಟರ್ ಅಂತ ಹೇಳಿದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಈ ಚಾಪ್ಟರ್ಗೆ 1 ಮಾರ್ಕ್ ವೇಟೇಜ್ ಇರುತ್ತೆ. 1 ಮಾರ್ಕ್ ಅಷ್ಟೇ ವೇಟೇಜ್ ಇದೆ ಅಂತ ಇಗ್ನೋರ್ ಮಾಡೋದಕ್ಕೆ ಹೋಗಬೇಡಿ, ಈಸಿಯಾಗಿ 1 ಮಾರ್ಕ್ ನಿಮ್ಗೆ ಸಿಗತ್ತೆ. ಯಾಕಂತ ಹೇಳಿದ್ರೆ ತುಂಬಾ ಸಿಂಪಲ್ ಚಾಪ್ಟರ್. ಇದರಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅದಕ್ಕೆ ರಿಲೇಟೆಡ್ ಕ್ವಶನ್ ಕೇಳಬಹುದು. ಇಲ್ಲದಿದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಏನಿದಾವೆ ಅವುಗಳಲ್ಲಿ ಯಾವುದೊಂದು ವೇವ್ನ ಪ್ರಾಪರ್ಟಿ ಕೇಳ್ಬೋದು ಅಥವಾ ಅದರ ಅಪ್ಲಿಕೇಶನ್ ಕೇಳ್ಬೋದು. ತುಂಬಾ ಸಿಂಪಲ್ ಇದೆ, 1 ಮಾರ್ಕ್ ಸಿಗತ್ತೆ. ಹಾಗೆ ಇದು ನಿಮಗೆ ನೆನಪಿದ್ರೆ ಬೋರ್ಡ್ ಎಕ್ಸಾಮಲ್ಲೂ ಕೂಡ ಮಾರ್ಕ್ಸ್ನ ವಿದ್ಯಾರ್ಥಿಗಳು ಪಡೆದುಕೊಳ್ಬಹುದು. ಅಂದ್ರೆ ನಿಮ್ಮ KCET ಎಕ್ಸಾಮ್ ಪ್ರಿಪರೇಷನ್ ಬೋರ್ಡ್ ಎಕ್ಸಾಮ್ ಕೂಡ ಹೆಲ್ಪ್ ಮಾಡುತ್ತೆ. ಅದಕ್ಕೋಸ್ಕರ ಇದರ ನೆಕ್ಸ್ಟ್ ಚಾಪ್ಟರ್ ರೇ ಆಪ್ಟಿಕ್ಸ್ ಅಂಡ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್. ಈ ಚಾಪ್ಟರ್ಗೆ 4 to 5 ಮಾರ್ಕ್ಸ್ ವೇಟೇಜ್ ಇರುತ್ತೆ. ಒನ್ ಆಫ್ ದ ಇಂಪಾರ್ಟೆಂಟ್ ಚಾಪ್ಟರ್ಸ್. ನಂತರ ಈ ಚಾಪ್ಟರ್ ಅಲ್ಲಿ ಯಾವ್ಯಾವ ಕಾನ್ಸೆಪ್ಟ್ಗಳನ್ನ ಪ್ರಾಕ್ಟೀಸ್ ಮಾಡಬೇಕು ಅಂತ ತಿಳ್ಕೊಳ್ಳೋದಾದ್ರೆ, ಈ ಚಾಪ್ಟರ್ ನಲ್ಲಿ ತುಂಬಾ ಫಾರ್ಮುಲಾ ಸಿಗುತ್ತೆ ವಿದ್ಯಾರ್ಥಿಗಳಿಗೆ. ಅವೆಲ್ಲವುಗಳನ್ನ ಲಿಸ್ಟ್ ಮಾಡಿ ಅದರ ಮೀನಿಂಗ್ ಏನಿರುತ್ತೆ ಅದನ್ನ ಬರೆದಿಟ್ಕೊಳ್ಳಿ. ನಂತರ ಕಾನ್ಸೆಪ್ಟ್ಗಳ ಬಗ್ಗೆ ತಿಳ್ಕೊಳ್ಳೋದಾದ್ರೆ ರಿಫ್ರಾಕ್ಷನ್ ಕಾನ್ಸೆಪ್ಟ್ ಏನಿದೆ ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಅದ ನಂತರ ರಿಫ್ಲೆಕ್ಷನ್ ಥ್ರೂ ಸ್ಪೆರಿಕಲ್ ಮಿರರ್, ಆ ಕಾನ್ಸೆಪ್ಟ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ನಂತರ ರಿಫ್ರಾಕ್ಷನ್ ಥ್ರೂ ಪ್ರಿಸಮ್, ಈ ಕಾನ್ಸೆಪ್ಟ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡಿ ಇಟ್ಕೊಳ್ಳಿ. ಅದ್ರ ನಂತರ ಅದಕ್ಕೆ ರಿಲೇಟೆಡ್ ನ್ಯೂಮೆರಿಕಲ್ಸ್ ಅದನ್ನ ಸಾಲ್ವ್ ಮಾಡಿ ಪ್ರಾಕ್ಟೀಸ್ ಮಾಡಿ ಇಟ್ಕೊಂಡ್ರಿ, ಸರಿನಾ. ಅದರ ನೆಕ್ಸ್ಟ್ ಚಾಪ್ಟರ್ ಯಾವುದು, ವೇವ್ ಆಪ್ಟಿಕ್ಸ್. ಇದಕ್ಕೆ 2 to 3 ಮಾರ್ಕ್ಸ್ ವೇಟೇಜ್ ಇರುತ್ತೆ. ಈ ಚಾಪ್ಟರ್ ಅಲ್ಲಿ ಯಾವ ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ ತಿಳ್ಕೊಳ್ಳೋದಾದ್ರೆ ಇಂಟರ್ಫರೆನ್ಸ್, ಆ ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಅದರ ನಂತರ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಏನಿದೆ ಅದ್ರ ಮೇಲೆ ಹಲವಾರು ಬಾರಿ ಕ್ವಶನ್ ಅನ್ನ ಕೇಳಿದ್ದಾರೆ, ಈ ಸಲ ಕೂಡ ಚಾನ್ಸ್ ಇರುತ್ತೆ. ಹಾಗಾದ್ರೆ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಅದ ನಂತರ ಪೋಲರೈಸೇಷನ್ ಕಾನ್ಸೆಪ್ಟ್ ಅದು ಅರ್ಥ ಆಗಿರ್ಲಿ, ಅದನ್ನ ನೆನಪಿನಲ್ಲಿ ಇಟ್ಕೊಂಡ್ರಿ. ಅದರ ನಂತರ ಡಿಫ್ರಾಕ್ಷನ್ ಏನಿದೆ ಆ ಕಾನ್ಸೆಪ್ಟ್ ಕೂಡ ಅರ್ಥ ಮಾಡಿ ಅದಕ್ಕೆ ಸಂಬಂಧಂತಹ ಫಾರ್ಮುಲಾವನ್ನ ಲಿಸ್ಟ್ ಮಾಡಿ ಇಟ್ಕೊಂಡ್ರಿ, ಸರಿನಾ. ಅದರ ನೆಕ್ಸ್ಟ್ ಚಾಪ್ಟರ್ ಯಾವುದು ಅದನ್ನ ತಿಳ್ಕೊಳ್ಳೋದಾದ್ರೆ ಡ್ಯುಯಲ್ ನೇಚರ್ ಆಫ್ ರೇಡಿಯೇಷನ್ ಅಂಡ್ ಮ್ಯಾಟರ್. ಈ ಚಾಪ್ಟರ್ಗೆ 1 or 2 ಮಾರ್ಕ್ಸ್ ವೇಟೇಜ್ ಇರುತ್ತೆ. ಇದರಲ್ಲಿ ಫೋಟೋ ಎಲೆಕ್ಟ್ರಿಕ್ ಎಕ್ಸ್ಪೆರಿಮೆಂಟ್ ಅಂತ ಬರುತ್ತೆ. ಸೊ ಆ ಫೋಟೋ ಎಲೆಕ್ಟ್ರಿಕ್ ಎಕ್ಸ್ಪೆರಿಮೆಂಟ್ ಏನಿದೆ ಅದಕ್ಕೆ ರಿಲೇಟೆಡ್ ಎಲ್ಲ ವಿಷಯಗಳನ್ನ ನೆನಪಿನಲ್ಲಿ ಇಟ್ಕೊಂಡ್ರಿ. ಅಂದ್ರೆ ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್ ಯಾವ್ಯಾದಿತ್ತು ಅದು ನೆನಪಿನಲ್ಲಿ ಇರಲಿ. ಅದರ ನಂತರ ಐನ್ಸ್ಟೀನ್ಸ್ ಫೋಟೋ ಎಲೆಕ್ಟ್ರಿಕ್ ಇಕ್ವೇಷನ್ ಅಂತ ಆಯ್ತು, ಅದು ಕೂಡ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ನೆನಪಿನಲ್ಲಿರಲಿ, ಸರಿನಾ. ಅದರ ನೆಕ್ಸ್ಟ್ ಚಾಪ್ಟರ್ ಯಾವುದು, ಆಟಮ್. ಆಟಮ್ ಚಾಪ್ಟರ್ಗೆ 2 to 3 ಮಾರ್ಕ್ಸ್ ವೇಟೇಜ್ ಇದೆ. ಇದರಲ್ಲಿ ಹೆಚ್ಚಿನದಾಗಿ ಕ್ವಶನ್ ಕೇಳುವಂತಹ ಕಾನ್ಸೆಪ್ಟ್ ಯಾವ್ದು ತಿಳ್ಕೊಳ್ಳೋದಾದ್ರೆ ಬಾರ್ಸ್ ಅಟಾಮಿಕ್ ಮಾಡೆಲ್. ಬಾರ್ಸ್ ಅಟಾಮಿಕ್ ಮಾಡೆಲ್ ಅದನ್ನೆಲ್ಲ ಇಟ್ಕೊಂಡ್ರಿ. ಅದ ನಂತರ ರುದರ್ಫೋರ್ಡ್ಸ್ ಅಟಾಮಿಕ್ ಮಾಡೆಲ್ ಏನಿತ್ತು ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಅದರ ನಂತರ ಡಿ ಬ್ರಾಗ್ಲಿ ಎಕ್ಸ್ಪ್ಲನೇಷನ್ ಆಫ್ ಬಾರ್ಸ್ ಸೆಕೆಂಡ್ ಪಾಸ್ಟುಲೇಟ್, ಅದು ಕೂಡ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿರುತ್ತೆ. ಅದರ ನೆಕ್ಸ್ಟ್ ಚಾಪ್ಟರ್ ಯಾವುದು, ನ್ಯೂಕ್ಲಿಯೈ. ಈ ನ್ಯೂಕ್ಲಿಯೈ ಚಾಪ್ಟರ್ ಏನಿದೆ ಅದರಲ್ಲಿ ಹಿಂದಿನ ವರ್ಷಗಳಲ್ಲಿ ರೇಡಿಯೋ ಆಕ್ಟಿವಿಟಿ ಏನಿದೆ ಅದರಿಂದ ಕ್ವಶನ್ಸ್ ಅನ್ನ ಕೇಳ್ತಿದ್ರು, ಬಟ್ ಈ ವರ್ಷ ಆ ಕಾನ್ಸೆಪ್ಟ್ ಅನ್ನ ರಿಮೂವ್ ಮಾಡಿದ್ದಾರೆ. ಅದಕ್ಕೋಸ್ಕರ ಈ ನ್ಯೂಕ್ಲಿಯೈ ಚಾಪ್ಟರ್ ಏನಿದೆ ಅದರಲ್ಲಿ ಈ ಅಟಾಮಿಕ್ ಸೈಜ್ ಏನಿದೆ ಅದಕ್ಕೆ ರಿಲೇಟೆಡ್ ಕ್ವಶನ್ಸ್ ಏನಿದಾವೆ ಅವುಗಳನ್ನ ನೆನಪಲ್ಲಿ ಇಟ್ಕೊಂಡ್ರಿ. ಅಂದ್ರೆ ನೆನಪಲ್ಲಿ ಇಟ್ಕೊಂಡ್ರಿ ಅಂತ ಹೇಳಿದ್ರೆ ಸಾಲ್ವ್ ಮಾಡಿ ಅರ್ಥ ಮಾಡಿ ಇಟ್ಕೊಂಡ್ರಿ. ಅದ್ರ ನಂತರ ಮಾಸ್ ಎನರ್ಜಿ ರಿಲೇಷನ್, ಹಾಗೆ ನ್ಯೂಕ್ಲಿಯರ್ ಫೋರ್ಸಸ್ ಅದರ ಪ್ರಾಪರ್ಟೀಸ್, ಬೈಂಡಿಂಗ್ ಎನರ್ಜಿ, ಈ ಎಲ್ಲ ಕಾನ್ಸೆಪ್ಟ್ ಅನ್ನ ನೆನಪಿನಲ್ಲಿ ಇಟ್ಕೊಂಡ್ರಿ. ಅಂದ್ರೆ ಅರ್ಥ ಮಾಡಿ ನೆನಪಿನಲ್ಲಿ ಇಟ್ಕೊಂಡ್ರಿ. ಯಾಕಂದ್ರೆ ಅರ್ಥ ಆಗಿದ್ರೆ ಕ್ವಶನ್ ಸ್ವಲ್ಪ ಟ್ವಿಸ್ಟ್ ಮಾಡಿ ಕೊಟ್ಟರು ಕೂಡ ಅದನ್ನ ಅರ್ಥ ಮಾಡಿಕೊಂಡು ಎಕ್ಸಾಮಲ್ಲಿ ಆನ್ಸರ್ ಮಾಡೋದಕ್ಕಾಗತ್ತೆ. ಅದಕ್ಕೋಸ್ಕರ ನೆಕ್ಸ್ಟ್ ಚಾಪ್ಟರ್ ಯಾವುದು, ಸೆಮಿ ಕಂಡಕ್ಟರ್ಸ್. ಈ ಸೆಮಿ ಕಂಡಕ್ಟರ್ ಚಾಪ್ಟರ್ಗೆ 1 or 2 ಮಾರ್ಕ್ಸ್ ವೇಟೇಜ್ ಇದೆ. ನಂತರ ಈ ಚಾಪ್ಟರ್ ಹಿಂದಿನ ವರ್ಷಗಳಲ್ಲಿ ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್ ಆಗಿರ್ತಿತ್ತು, ಬಟ್ ಈ ವರ್ಷ ಏನಾಯ್ತು ಅಂತ ಹೇಳಿದ್ರೆ ಈ ಲಾಜಿಕ್ ಗೇಟ್ಸ್ ಏನಿದೆ ಅದನ್ನ ರಿಮೂವ್ ಮಾಡಿದ್ರು. ನಂತರ ಅದರ ಹಿಂದಿನ ವರ್ಷಗಳಲ್ಲಿ ಟ್ರಾನ್ಸಿಸ್ಟರ್ಸ್ ಏನಿತ್ತು ಅದಕ್ಕೆ ರಿಲೇಟೆಡ್ ಕಾನ್ಸೆಪ್ಟ್ಗಳನ್ನ ರಿಮೂವ್ ಮಾಡಿದ್ರು. ಅದಕ್ಕೋಸ್ಕರ ಈ ಚಾಪ್ಟರ್ನ ವೇಟೇಜ್ ರಿಡ್ಯೂಸ್ ಆಗಿದೆ. ನಂತರ ಈಗ ಅದೇ 1 or 2 ಮಾರ್ಕ್ಸ್ ಈ ಸೆಮಿ ಕಂಡಕ್ಟರ್ ಚಾಪ್ಟರ್ಗೆ ಬರಬಹುದು.
ನಂತರ ಈ ಸೆಮಿಕಂಡಕ್ಟರ್ ಚಾಪ್ಟರ್ನಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ಕಾನ್ಸೆಪ್ಟ್ಗಳು ಅಂತ ತಿಳ್ಕೊಳ್ಳೋದಾದ್ರೆ ಇಂಟ್ರಿನ್ಸಿಕ್ ಆ್ಯಂಡ್ ಎಕ್ಸ್ಇಂಟ್ರಿಕ್ ಸೆಮಿಕಂಡಕ್ಟರ್ಸ್ ಆ ಕಾನ್ಸೆಪ್ಟ್. ಅಂದರೆ ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಅಂದ್ರೆ ಏನು, ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್ ಅಂದ್ರೆ ಏನು, ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್ನ ಹೇಗೆ ಪ್ರಿಪೇರ್ ಮಾಡ್ತಾರೆ, ಡೋಪಿಂಗ್. ಸೊ ಈ ಎಲ್ಲ ಕಾನ್ಸೆಪ್ಟ್ಗಳನ್ನು ನೆನಪಿನಲ್ಲಿ ಇಟ್ಕೊಂಡಿರಿ. ಅದಂತರ ಜಂಕ್ಷನ್ ಡಯೋಡ್ ಆಸ್ ರೆಕ್ಟಿಫೈಯರ್ ಆ ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಅದಂತರ ಡಯೋಡ್ಸ್ ಬಗ್ಗೆ, ಫಾರ್ವರ್ಡ್ ಬಯಾಸ್ ಹಾಗೆ ರಿವರ್ಸ್ ಬಯಾಸ್ ಈ ಎಲ್ಲ ಕಾನ್ಸೆಪ್ಟ್ಗಳನ್ನು ಅರ್ಥ ಮಾಡಿ ಇಟ್ಕೊಂಡಿರಿ. ಸರಿನಾ? ಹಾಗಿದ್ರೆ ಈ ಎಲ್ಲ ಚಾಪ್ಟರ್ಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಗೊತ್ತಾಯ್ತು. ಇಂಪಾರ್ಟೆಂಟ್ ಚಾಪ್ಟರ್ ಯಾವಂತ ಕೂಡ ಗೊತ್ತಾಯ್ತು. ಅಂದರೆ ಯಾವ ಚಾಪ್ಟರ್ಗೆ ಜಾಸ್ತಿ ವೇಟೇಜ್ ಇದೆ, ಯಾವುದಕ್ಕೆ ಹೆಚ್ಚಿನ ವೇಟೇಜನ್ನು ಅಥವಾ ಹೆಚ್ಚಿನ ಪ್ರಿಪ್ರೇಷನನ್ನು ನಡೆಸಬೇಕು ಅದು ವಿದ್ಯಾರ್ಥಿಗಳಿಗೆ ಗೊತ್ತಾಯ್ತು. ಈಗ ನನ್ನ ಸಜೆಷನ್ನ ವಿದ್ಯಾರ್ಥಿಗಳಿಗೆ ನೀಡೋದಾದರೆ ಈ ಫಿಸಿಕ್ಸ್ ಫಸ್ಟ್ ಪಾರ್ಟ್ ಏನಿದೆ, ಸೆಕೆಂಡ್ PUC ಫಸ್ಟ್ ಪಾರ್ಟ್, ಅದನ್ನು ಕಂಪ್ಲೀಟಾಗಿ ಮುಗಿಸ್ಬಿಡಿ. ಯಾಕಂತ ಹೇಳಿದ್ರೆ ಒಂದು ಚಾಪ್ಟರ್ನಿಂದ ಮತ್ತೊಂದು ಚಾಪ್ಟರ್ಗೆ ಲಿಂಕ್ ಇದೆ. ಸರಿನಾ? ಸೊ ಫಸ್ಟ್ ಪಾರ್ಟ್ ಏನಿದೆ ಅದರಲ್ಲಿರುವಂತಹ ಎಲ್ಲ ಚಾಪ್ಟರ್ನ ಕಂಪ್ಲೀಟ್ ಮಾಡಿ. ಅಂದರೆ ಬೋರ್ಡ್ಗೆ ಪ್ರಿಪರೇಷನ್ ನಡೆಸ್ತಾ ಇರ್ತೀರ. ಅದ್ರ ಜೊತೆಗೇನೆ KCET ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ ಏನಿದೆ ಅದರಲ್ಲಿ ಈ ಫಸ್ಟ್ ಪಾರ್ಟಿಂದ ಬಂದಿರುವಂತಹ ಕ್ವಶನ್ಗಳನ್ನು ಸಾಲ್ವ್ ಮಾಡಿ ಅದರ ಟ್ರಿಕ್ಸನ್ನು ಅರ್ಥ ಮಾಡಿ ನೆನಪಲ್ಲಿ ಇಟ್ಕೊಂಡಿರಿ. ಸರಿನಾ? ಈ ರೀತಿ ಫಸ್ಟ್ ಪಾರ್ಟಲ್ಲಿರುವಂಥ ಎಲ್ಲ ಚಾಪ್ಟರ್ ಕವರ್ ಆಯಿತು ಅಂತ ಹೇಳಿದ್ರೆ ಅದರ ನೆಕ್ಸ್ಟ್ ಈ ಸೆಕೆಂಡ್ PUC ಫಿಸಿಕ್ಸ್ನ ಸೆಕೆಂಡ್ ಪಾರ್ಟ್ ಏನಿದೆ, ರೇ ಆಪ್ಟಿಕ್ಸ್ ಎಲ್ಲ ಇರುವಂಥ ಚಾಪ್ಟರ್ಸ್, ಸೊ ಅವುಗಳನ್ನು ಒಂದೊಂದಾಗಿ ಕಂಪ್ಲೀಟ್ ಮಾಡ್ತಾ ಬನ್ನಿ. ಈ ಸೆಕೆಂಡ್ PUC ಸಿಲೆಬಸ್ ಕವರ್ ಆಯಿತು ಅಂತ ಅಂದ್ಕೊಳ್ಳಿ. ಈಗ 60ಯಲ್ಲಿ 45 ಕ್ವೆಶನ್ಗೆ ನಿಮಗೆ ಆನ್ಸರ್ ಮಾಡೋದಕ್ಕೆ ಆಗತ್ತೆ. ಆ ರೀತಿ ಆಯಿತು ಅಂತ ಹೇಳಿದ್ರೆ ಏನಾದರೂ ತುಂಬ ಒಳ್ಳೆ ಮಾರ್ಕ್ಸ್ ಬಂದ ರೀತಿಯೇ ಆಯಿತು. ಅದರ ನಂತರ ಫಸ್ಟ್ PUC ಸಿಲೆಬಸನ್ನು ಇಗ್ನೋರ್ ಮಾಡಬೇಡಿ. ಫಸ್ಟ್ PUC ಸಿಲೆಬಸ್ ಕೂಡ ಅಥವಾ ಫಸ್ಟ್ PUC ಸಿಲೆಬಸ್ಸಿಂದ ಕೂಡ ಕ್ವಶನ್ಸ್ ಬರುತ್ತೆ, ಅದನ್ನು ಕೂಡ ಈಸಿಯಾಗಿ ಆನ್ಸರ್ ಮಾಡೋದಕ್ಕಾಗತ್ತೆ. ಈಗ ಸೆಕೆಂಡ್ PUC ಎಕ್ಸಾಮ್ ಆಗೋವರೆಗೆ ನಿಮ್ಮ ಸೆಕೆಂಡ್ PUC ಸಿಲೆಬಸ್ಸಿಂದ ಬರುವಂತಹ KCET ಕ್ವಶನ್ ಕೂಡ ಸಾಲ್ವ್ ಮಾಡೋದಕ್ಕೆ ಆಗತ್ತೆ ಅಂತ ಹೇಳಿದ್ರೆ KCET ಎಕ್ಸಾಮ್ನ 75% ಪ್ರಿಪ್ರೇಷನ್ ಆಯಿತು. ಈಗ ಸೆಕೆಂಡ್ PUC ಎಕ್ಸಾಮ್ ಆದಮೇಲೂ ಕೂಡ KCETಗೆ ಎಕ್ಸಾಮ್ಗೆ ಸುಮಾರೊಂದು 25 to 30 ಡೇಸ್ ಗ್ಯಾಪ್ ಇರುತ್ತೆ. ಆ ಟೈಮ್ನಲ್ಲಿ ಫಸ್ಟ್ PUC ಸಿಲೆಬಸ್ ಏನಿದೆ ಅದನ್ನು ಕವರ್ ಮಾಡ್ತಾ ಸೆಕೆಂಡ್ PUC ಸಿಲೆಬಸ್ಸನ್ನು ಆಲ್ರೆಡಿ ಪ್ರಿಪೇರ್ ಆಗಿದ್ರೆ ಅದರ ರಿವಿಷನ್ ಮಾಡ್ತಾ ನೀವು ಸ್ಟಡಿ ಮಾಡಿದರೆ ತುಂಬ ಒಳ್ಳೆ ಮಾರ್ಕ್ಸ್ ಬರುತ್ತೆ. ಈಗ ಟೈಟಲಲ್ಲಿ ನೋಡಿದ್ರಿ ಹೌ ಟು ಸ್ಕೋರ್ 50 ಇನ್ KCET ಫಿಸಿಕ್ಸ್ ಎಕ್ಸಾಮ್ ಅಂತ. 50 ಮಾರ್ಕ್ಸ್ ಬಂದು ಅಂತ ಹೇಳಿದ್ರೆ ತುಂಬ ಒಳ್ಳೆ ಮಾರ್ಕ್ಸ್ ಅದು. ಅಂದರೆ ನಿಮ್ಮ ರ್ಯಾಂಕ್ 1000 ಒಳಗಡೆ ಬರುತ್ತೆ. ಈಗ ಅಕಸ್ಮಾತ್ 50 ಮಾರ್ಕ್ಸ್ ಬರಲಿಲ್ಲ, 40 ಮಾರ್ಕ್ಸ್ ಬಂತು, ಅದು ಕೂಡ ತುಂಬ ಒಳ್ಳೆ ಮಾರ್ಕ್ಸ್ ಆಗಿರುತ್ತೆ KCET ಎಕ್ಸಾಮಲ್ಲಿ. ಯಾಕಂತೇಳಿ ತುಂಬ ಒಳ್ಳೆ ರ್ಯಾಂಕ್ ಬರುತ್ತೆ. 40 ಮಾರ್ಕ್ಸ್ ಅಥವಾ 45 ಮಾರ್ಕ್ಸನ್ನು ನೀವು ಅಚೀವ್ ಮಾಡಿದ್ರು ಕೂಡ. ಬಟ್ ಅದಕ್ಕಿಂತ ಕಡಿಮೆ ಮಾರ್ಕ್ಸನ್ನು ಅಚೀವ್ ಮಾಡೋದಕ್ಕೆ ಹೋಗ್ಬೇಡಿ. ಅಂದರೆ 25 to 35 ಆ ಮಾರ್ಕ್ಸ್ ಅಂತೂ ಅಚೀವ್ ಮಾಡೋದಕ್ಕೆ ಹೋಗ್ಬೇಡಿ. ಅದಕ್ಕಿಂತ ಜಾಸ್ತಿ ಮಾರ್ಕ್ಸನ್ನು ಟಾರ್ಗೆಟ್ ಇಟ್ಕೊಂಡು ಅದನ್ನು ಅಚೀವ್ ಮಾಡಿದ್ರೆ 40, 45, 50 ಅಥವಾ ಅದಕ್ಕಿಂತ ಹೆಚ್ಚು ಮಾರ್ಕ್ಸನ್ನು ಅಚೀವ್ ಮಾಡಬೇಕು ಅಂತ ಡಿಸೈಡ್ ಮಾಡಿ ಗೋಲನ್ನು ಇಟ್ಕೊಳ್ಳಿ. ಅದರ ನಂತರ ಪ್ರಿಪ್ರೇಷನ್ ನಡೆಸಿ. ನಂತರ ಅಡಿಷ್ನಲ್ ಟಿಪ್ಸನ್ನು ಹೇಳೋದಾದರೆ ಈ KCET ಎಕ್ಸಾಮ್ನ ಪ್ರಿಪ್ರೇಷನ್ಗೆ PYQs ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ ಅದನ್ನು ಸಾಲ್ವ್ ಮಾಡೋದು ತುಂಬ ಹೆಲ್ಪ್ ಮಾಡುತ್ತೆ. ಯಾಕಂತ ಹೇಳಿದ್ರೆ ಯಾವ್ಯಾವ ಕಾನ್ಸೆಪ್ಟಿಂದ ಕ್ವಶನ್ಸನ್ನು ಕೇಳ್ತಾರೆ ಅದು ಗೊತ್ತಾಗುತ್ತೆ. ಆ ಕಾನ್ಸೆಪ್ಟನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ನಿಮಗೆ ಅದೇ ಕಾನ್ಸೆಪ್ಟ್ ಮೇಲೆ ಬೇರೆ ರೀತಿ ಕ್ವಶನನ್ನು ಕೇಳಿದರೆ ಅದಕ್ಕೂ ಕೂಡ ಆನ್ಸರ್ ಮಾಡೋದಕ್ಕಾಗತ್ತೆ. ಅಂದರೆ ಎಕ್ಸಾಂಪಲ್ಗೆ ಯಾವುದೋ ಒಂದು ಫಾರ್ಮುಲಾ ಇದೆ, ಅದರೊಳಗಡೆ 2 ಕ್ವಾಂಟಿಟೀಸನ್ನು ಕೊಟ್ಟು ಮತ್ತೊಂದು ಕ್ವಾಂಟಿಟಿಯನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ ಹಿಂದಿನ ಯಾವುದೊಂದು ವರ್ಷದಲ್ಲಿ. ಈಗ ಅದೇ ಕಾನ್ಸೆಪ್ಟನ್ನು ನೀವು ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ಅದೇ ಕಾನ್ಸೆಪ್ಟ್ ಕೊಟ್ಟು ಅದರಲ್ಲಿ ಹಿಂದಿನ ವರ್ಷ ಕೇಳಿದಿರುವಂಥ ಕ್ವಾಂಟಿಟಿ ಬದಲು ಬೇರೆ ಯಾವುದೊಂದು ಕ್ವಾಂಟಿಟಿಯನ್ನು ಫೈಂಡ್ ಔಟ್ ಮಾಡೋದು ಕೇಳ್ಬೋದು. ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗಿದ್ರೆ ಅದನ್ನು ಸಾಲ್ವ್ ಮಾಡ್ತೀರಾ. ಆ ರೀತಿ ಪ್ರಿಪ್ರೇಷನ್ನ ನಡೆಸಿ. ಅದರ ನಂತರ ಫಾರ್ಮುಲಾ ಬುಕ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರತಿ ಚಾಪ್ಟರ್ಲಿ ಇರುವಂತಹ ಫಾರ್ಮುಲಾ ಏನಿದೆ ಅದನ್ನು ಲಿಸ್ಟ್ ಮಾಡ್ಕೊಳ್ಳಿ. ಅದ್ರ ಜೊತೆಗೇನೆ ಆ ಫಾರ್ಮುಲಾದಲ್ಲಿ ಇರುವಂತಹ ಪ್ರತಿ ಟರ್ಮ್ನ ಮೀನಿಂಗ್ ನಿಮಗೆ ಗೊತ್ತಿರಬೇಕು. ಅದೇ ರೀತಿ ಆ ಒಂದು ಫಾರ್ಮುಲಾದಲ್ಲಿ ಇರುವಂತಹ ಬೇರೆ ಬೇರೆ ಕ್ವಾಂಟಿಟೀಸ್ ಏನಿದಾವೆ ಅವುಗಳ ನಡುವಿನ ರಿಲೇಷನ್ ಗೊತ್ತಿರಬೇಕು. ಈಗ ಒಂದು ಪರ್ಟಿಕ್ಯುಲರ್ ಫಾರ್ಮುಲಾ ಇದೆ, ಅದನ್ನು ಬೇರೆ ಬೇರೆ ಫಾರ್ಮಲ್ಲಿ ಬರೆಯೋದಕ್ಕೆ ಆಗತ್ತೆ ಅಂತ ಹೇಳಿದ್ರೆ ಯಾವ ರೀತಿ ಬೇರೆ ಬೇರೆ ಫಾರ್ಮಲ್ಲಿ ಬರಿಬಹುದು ಅದನ್ನು ಕೂಡ ವಿದ್ಯಾರ್ಥಿಗಳು ತಿಳಿದುಕೊಂಡಿರಬೇಕು. ಇದೆಲ್ಲ ಲಿಸ್ಟ್ ಮಾಡಿ ಇಟ್ಕೊಂಡ್ರಿ. ಈ ಫಾರ್ಮುಲಾ ಏನಿದೆ ಅದಕ್ಕೆ ರಿಲೇಟೆಡ್ ಅದೇ ರೀತಿ ಈ ಥಿಯರಿ ಏನಿದೆ ಆ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿದ್ರೆ KCET ಎಕ್ಸಾಮ್ನಲ್ಲಿ ಸುಮಾರು ಒಂದು 30 to 32 ಕ್ವಶನ್ಸ್ ತುಂಬ ಈಸಿ ಇರುತ್ತೆ. ಅಂದರೆ ಈಗ ಫಾರ್ಮುಲಾ ಇದೆ, ಆ ಫಾರ್ಮುಲಾ ಗೊತ್ತಿದ್ರೆ ಅದರಲ್ಲಿರುವಂಥ ಟರ್ಮ್ಸ್ ನಡುವಿನ ರಿಲೇಷನ್ ನಿಮಗೆ ಗೊತ್ತಿದ್ರೆ ಕ್ವಶನ್ ನೋಡಿದ ಕೂಡಲೇ ಹಾಂ
ಇದು ಆನ್ಸರ್ ಅಂತ ಗೊತ್ತಾಗುತ್ತೆ, ಅದನ್ನು ಮಾರ್ಕ್ ಮಾಡ್ಬೋದು. ಅದೇ ರೀತಿ ಥಿಯರಿ ರಿಲೇಟೆಡ್ ಕೂಡ ಈಸಿ ಕ್ವಶನ್ಸ್ ಇರತ್ತೆ ಎಕ್ಸಾಮ್ನಲ್ಲಿ. ಸೊ ಈ ಈಸಿ ಕ್ವಶನ್ಸನ್ನು ನೀವು ಅಟೆಂಡ್ ಮಾಡಬೇಕು, ಎಕ್ಸಾಮಲ್ಲಿ ಆನ್ಸರ್ ಬರೀಬೇಕು ಅಂತ ಹೇಳಿದರೆ ಫಾರ್ಮುಲಾ ಪರ್ಫೆಕ್ಟ್ ಇರಬೇಕು. ನಂತರ ಈಗ ಸೆಕೆಂಡ್ PUC ಪ್ರಿಪ್ರೇಷನ್ ಫಸ್ಟ್ ಸ್ಟಾರ್ಟ್ ಮಾಡ್ತೀರಾ, ಅದನ್ನು ಕಂಪ್ಲೀಟ್ ಮಾಡ್ತೀರಾ. ಅದರ ನಂತರ ಈಗ ಫಸ್ಟ್ PUC ಸಿಲೆಬಸ್ ಏನಿದೆ, ಆ ಫಸ್ಟ್ PUC ಸಿಲೆಬಸ್ ಇರುವಂತಹ ಫಾರ್ಮುಲಾಸನ್ನು ಲಿಸ್ಟ್ ಮಾಡಿಕೊಂಡು, ಅದೇ ರೀತಿ ಅವುಗಳಲ್ಲಿರುವಂತಹ ಟರ್ಮ್ಸ್ ನಡುವಿನ ರಿಲೇಷನ್ ಅವುಗಳನ್ನ ನೀವು ಪ್ರಾಕ್ಟೀಸ್ ಮಾಡಿತ್ತು ನೆನಪಿನಲ್ಲಿ ಇಟ್ಕೊಂಡ್ರೆ, ಅದ್ರ ಜೊತೆಗೆ ಡೆಫಿನೇಷನ್ಸ್ ಇರುತ್ತೆ, ಆ ಡೆಫಿನೇಷನ್ಸನ್ನು ನೆನಪಿನಲ್ಲಿ ಇಟ್ಕೊಂಡ್ರೆ ಫಸ್ಟ್ PUC ಸಿಲೆಬಸ್ನಿಂದ ಏನು 15 ಕ್ವಶನ್ ಬರುತ್ತೆ. ಆ 15 ಕ್ವಶನಲ್ಲೂ ಕೂಡ ಸುಮಾರು 8 to 10 ಕ್ವಶನ್ಸನ್ನು ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಅಂದರೆ KCET ಎಕ್ಸಾಮಲ್ಲಿ ತುಂಬ ಒಳ್ಳೆ ಸ್ಕೋರ್ ಮಾಡೋದಕ್ಕೆ ನಿಮ್ಮಿಂದ ಆಗತ್ತೆ. ಬಟ್ ಒಂದು ಪರ್ಟಿಕ್ಯುಲರ್ ವೇದಲ್ಲಿ ಕರೆಕ್ಟಾಗಿ ಸ್ಟಡಿ ಮಾಡಿ ಏನಾಗುತ್ತೆ, ಒಳ್ಳೆ ಸ್ಕೋರ್ ಆಗುತ್ತೆ. ನಂತರ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ವಿದ್ಯಾರ್ಥಿಗಳ ಬ್ಲೆಸ್ಸಿಂಗ್ಸ್ ಹಾಗೆ ವಿಶಸ್ಸನ್ನು ತುಂಬ ಬಿಲೀವ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ರೆ ನನ್ನ ಮುಂದಿನ ಜೀವನಕ್ಕಾಗಿ ನಿಮ್ಮ ವಿಶಸ್ ಹಾಗೆ ಬ್ಲೆಸ್ಸಿಂಗ್ಸನ್ನು ತಿಳಿಸ್ಬೋದು ಕಮೆಂಟ್ ಬಾಕ್ಸಲ್ಲಿ. ಹಾಗೆ ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಎಲ್ಲ ವಿದ್ಯಾರ್ಥಿಗಳಿಗೂ ಆಲ್ ದ ಬೆಸ್ಟ್. ಚೆನ್ನಾಗಿ ಪ್ರಿಪೇರ್ ಆಗಿ ಎಕ್ಸಾಮ್ ಚೆನ್ನಾಗಾಗತ್ತೆ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.